ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಕಟ ಆಗಿತ್ತು ಮತ್ತು ನಾವು ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಇದೇ ಸದನದ ಒಳಗಡೆ ಉಲ್ಲೇಖ ಮಾಡಿದರು. ಏನರಪ್ಪ ನೀವು 187 ಕೋಟಿ ಅಂತೀರಿ, 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಹಗರಣ ಅಂತಕ್ಕಂಥ ಮಾತನ್ನು ಹೇಳಿದವ್ರು ನಾವ್ಯಾರೂ ಅಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅಥವಾ ಆರ್ ಅಶೋಕ್ ಅವ್ರು ಮಾತ್ರ ಹೇಳಿಲ್ಲ. ಇದನ್ನು ಸ್ವತಃ ಆನ್ ದಿ ಫ್ಲೋರ್ ಒಪ್ಕೊಂಡವ್ರು ಯಾರಾದರೂ ಇದ್ದರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವತ್ತು ಒಪ್ಕೊಂಡ ನಂತರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಇವತ್ತು ಹಗರಣ ಆಗಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಬೆಳಕಿಗೆ ಬಂದ ಮೇಲೆ ತನಿಖೆ ಪ್ರಾರಂಭ ಆಗಿ ಇವತ್ತು ಅನೇಕ ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ತನಿಖೆ ಪ್ರಗತಿಯಲ್ಲಿದ್ದಾಗೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರನ್ನು ಮತ್ತೆ ಸಂಪುಟದಲ್ಲಿ ಸೇರಿಸ್ಕೊಂಡಿದ್ದಾರೆ. ನಾನು ಆಗಲೇ ಕೇಳ್ತಾ ಇದ್ದು, ಮಾಧ್ಯಮದ ಮಿತ್ರರು ಹೇಳ್ತಾ ಇದ್ರು, ಇಡಿ ಅವರು ಒತ್ತಡವನ್ನು ಹೇರಿದ್ರು, ಯಾರ ಹೆಸರು ಹೇಳ್ರಿ ಅಂತೇಳಿ. ನಾನೀಗ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅಪ್ಪಿತಪ್ಪಿ ಈಗ ನಾಗೇಂದ್ರ ಅವ್ರನ್ನ ಏನಾದರೂ ಸಂಪುಟದಿಂದ ತೆಗೆದ್ರಂತಂದ್ರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರಿಗೆ ದುಡ್ಡು ಮುಟ್ಟಿಸಿದ್ದೆ ಅನ್ನೋತಕ್ಕಂಥದ್ದನ್ನು ನಾಗೇಂದ್ರ ಅವರು ಹೇಳ್ತಾರೆ, ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ನಾಗೇಂದ್ರ ಅವರೇ ಬಾಯ್ಬಿಡ್ತಾರೆ ಯಾರ್ಯಾರಿಗೆ ಮುಟ್ಟೈತಿ, ಏನಾಗೈತಿ ಅಂತಕ್ಕಂಥದ್ದನ್ನು. ಆ ಕಾರಣಕ್ಕಾಗಿ ಇವತ್ತು ನಾಗೇಂದ್ರ ಅವರು ಕೂಡ ಒಂಥರ ಕಾಂಗ್ರೆಸ್ಸನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿಗಳಾಗಿದ್ದಾರೆ. ನಾನು ಇಷ್ಟೇ ಆಗ್ರಹ ಪಡಿಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಭಾಳ ಕಡೆ ಧೈರ್ಯವನ್ನು ಮಾಡುವಂಥ ಪ್ರದರ್ಶನವನ್ನು ಮಾಡಿದಿರಿ. ದಯವಿಟ್ಟು ಈಗ ಆ ಧೈರ್ಯವನ್ನು ಮಾಡಿ ಯಾರು ಭ್ರಷ್ಟಾಚಾರ ಕೋಪದಲ್ಲಿ ಸಿಲುಕೊಂಡಿರ್ತಕ್ಕಂಥ ನಾಗೇಂದ್ರ ಅವರನ್ನು ತಕ್ಷಣ ಸಂಪುಟದಿಂದ ವಜಾ ಮಾಡಬೇಕನ್ನತಕ್ಕಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.